ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿರುವಂಥ ರಕ್ಷಿತಾ ಶೆಟ್ಟಿ ಒಂದಿಲ್ಲ ಒಂದು ವಿಷಯಕ್ಕೆ ಸಹಜವಾಗಿ ಚರ್ಚೆಗೆ ಗ್ರಾಸ ಆಗ್ತಾರೆ. ಇವತ್ತು ಪ್ರಮುಖವಾಗಿ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ನಾಟಕ ಮಾಡ್ತಾರೆ ಎಂಬುದು ಅಶ್ವಿನಿ ಗೌಡ ಅವರು ಹಾಗೆ ಕಾಕ್ರೋಚ್ ಸುದಿ ಅವರ ಆರೋಪ ಆಗಿತ್ತು. ಆದರೆ ಈ ಆರೋಪವನ್ನ ರಕ್ಷಿತಾ ಅಲ್ಲೆಗಿಳಿದಿದ್ದಾರೆ. ನೋಡಿ, ಈ ವಿಚಾರವನ್ನ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ರಕ್ಷಿತಾ ಶೆಟ್ಟಿ ಪರ ವಹಿಸಿಕೊಂಡು ಅವರನ್ನ ಮಾತಾಡಿದ್ದಾರೆ. ಪ್ರಮುಖವಾಗಿ ಪ್ರತಿ ವಾರವೂ ಕೂಡ ಪಂಚಾಯಿತಿ ಇದ್ದಂಥ ಸಂದರ್ಭದಲ್ಲಿ ಕಿಚ್ಚಿನ ಪಂಚಾಯಿತಿ ಅಂತ ಬಂದಾಗ ಅಲ್ಲಿ ರಕ್ಷಿತಾ ಅವರ ವಿಷಯ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಪಂಚಾಯಿತಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರ ವಿಷಯ ಇದ್ದೇ ಇರುತ್ತೆ. ಏನಾದರೂ ಒಂದು ಆರೋಪ ಕೇಳಿ ಬಂದಿರುತ್ತೆ. ಯಾಕಂದ್ರೆ ಮನೆಯಲ್ಲಿ ಬಹಳ ಅದ್ಭುತವಾಗಿ ಬಹಳ ನೀಟಾಗಿ ಬಿಗ್ ಬಾಸ್ ಅನ್ನ ಯಾವ ರೀತಿಯಾಗಿ ಅರ್ಥಿಸಿಕೊಂಡಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ಅಂದ್ರೆ ಇದನ್ನೇ ಯಾವ ರೀತಿಯಾಗಿ ಕಂಟೆಂಟ್ ಅನ್ನ ಕೊಡಬೇಕು, ಯಾವ ರೀತಿಯಾಗಿ ಜನರನ್ನ ಮನೋರಂಜನೆ ಮಾಡಬೇಕು, ಅದರ ಜೊತೆಗೆ ಯಾರು ಫೇಕ್ ಇದ್ದಾರೆ ಅವರ ಮುಖವಾಡನ ಕಳಚುವಂತ ಕೆಲಸ ಸಂಪೂರ್ಣವಾಗಿ ರಕ್ಷಿತಾ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಜನ ಹೇಳ್ತಾ ಇದ್ರು, ಇಲ್ಲಿ ಅಶ್ವಿನಿ ಗೌಡ ಆಗಿರ್ಬೋದು, ಕಾಕ್ರೋಚ್ ಸುದಿ ಅವರ ಆಗಿರ್ಬೋದು, ನೇರವಾಗಿ ಹೇಳ್ತಾ ಇರುವಂಥದ್ದು ಇವರು ನಾಟಕ ಆಡ್ತಾ ಇದ್ದಾರೆ. ಆ ನಾಟಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀಪ್ ಅವರು ಇವತ್ತು ಕ್ಲಾರಿಟಿ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ರಕ್ಷಿತಾ ಬೆನ್ನಿಗೆ ಸುದೀಪ್ ಅವರು ನಿಂತಿದ್ದಾರೆ.